ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಅಂತ ಹೇಳಿದರೆ, ಇವತ್ತು ಫ್ರೈಡೇ, ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಮಯ ಈಗ 11:30 ಆಗಿದೆ. ಇನ್ನು ನಮ್ಮನೆಯಲ್ಲೇ ಇದ್ದೀವಿ. ಶುಭ ಇನ್ನೂ ರೆಡಿ ಆಗಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಇವತ್ತು ನಮ್ಮಲ್ಲಿ ಆಟಿ ಮಾಸದಲ್ಲಿ ಒಂದು ದೇವರಿಗೆ ಸೀರೆನ ಇಟ್ಟು ಒಂದು ಸಣ್ಣ ಪೂಜೆಯನ್ನು ಮಾಡ್ತೀವಿ. ಆ ಪೂಜೆನ ಇವತ್ತು ಅತ್ತೆ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಿದ್ದೆ. ಶಿಶಿರನ್ಗೆ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸಿದ್ದಾಯಿತು. ಮಕ್ಕಳದ್ದೆಲ್ಲ ತಿಂಡಿ ಎಲ್ಲನೂ ಆಯಿತು. ಹಸ್ಬೆಂಡ್ ಕೂಡ ಶಾಪಿಗೆ ಹೋಗಾಯಿತು. ಇಲ್ಲೂ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇನ್ನೇನು ಅಲ್ಲಿ ಹೋದರೆ ಮಧ್ಯಾಹ್ನ ಅಡುಗೆಗೆಲ್ಲ ಅಲ್ಲಿ ಹೋಗಬೇಕಾಗತ್ತೆ. ಶಿಶಿರನ ಸ್ಕೂಲ್ ಮುಗಿಸಿ ಅಲ್ಲಿಗೆ ಬಂದುಬಿಡ್ತಾನೆ. ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಒಳಗೆ ಹೋಗ್ಬಿಡೋಣ. ಶುಭ ಇಲ್ಲಿ ಹಾಯ್ ಅನ್ನು. ಹಾಯ್. ಶುಭನ್ ಇನ್ನೂ ರೆಡಿ ಮಾಡಿಲ್ಲ. ರೆಡಿ ಮಾಡಿಸ್ಬೇಕು ಅವನನ್ನು. ಹೊರಡೋಕ್ಕೆ ಮುಂಚೆ ಮನೆಯನ್ನೆಲ್ಲ ನೀಟ್ ಮಾಡಿಟ್ಟು ಹೋದರೆ ನನಗೂ ಒಂದು ರೀತಿ ಸಮಾಧಾನ ಆಗಿರುತ್ತೆ. ವಾಪಸ್ ಬಂದ ತಕ್ಷಣ ಗಡಿಬಿಡಿ ಅನಿಸೋದಿಲ್ಲ. ಮಕ್ಕಳಿರುವಾಗ ನಮಗೆ ಮನೆ ಕ್ಲೀನ್ ಆಗಿರಲಿಲ್ಲ ಅಂತಂದರೆ ಒಂಥರ ಇರಿಸುಮುರುಸಾಗುತ್ತೆ. ಯಾವ್ದಾದ್ರು ಮಗು ತೊಗೊಂಡ್ಬಿಡ್ತಾನೋ, ಮಗು ಬಾಯಿಗೆ ಹಾಕ್ತಾನೆ, ಅವೆಲ್ಲ ಇರುತ್ತೆ. ಬಂದ ತಕ್ಷಣ ಒದ್ದಾಡ್ಲಿಕ್ಕೆ ಆಗಲ್ಲ ಅಂಥೇಳಿ ಮನೆಯನ್ನೆಲ್ಲ ಕಂಪ್ಲೀಟಾಗಿ ನೀಟ್ ಮಾಡಿಟ್ಟು ಹೊರಟಿದ್ದೆ. ಬಂದ ತಕ್ಷಣ ಒಂದು ವೇಳೆ ಲೇಟ್ ಆದರೆ ಬರೋದಕ್ಕೆ ಬಂದ ತಕ್ಷಣ ಗಡಿಬಿಡಿ ಆಗೋದಿಲ್ಲ. ಹಾಗಾಗಿ ಅಡುಗೆ ಮನೆಯಿಂದ ಹಿಡಿದು ಹಾಲ್, ಬೆಡ್ರೂಮ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ನೀಟ್ ಮಾಡಿಟ್ಟು ಹೋಗಿದ್ದೆ. ಬಂದ ತಕ್ಷಣ ಅವಸರದಿಂದ ನಾವು ಕುಕ್ಕಿಂಗ್ ಮಾಡೋ ಹಾಗಿರುತ್ತೆ. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆನೂ ಕೂಡ ಮಾಡಿಟ್ಟು ಹೋಗಿದ್ದೆ. ಇನ್ನು ಸಂಜೆ ಬಂದು ದೀಪ ಹಚ್ಚಬೇಕು ಅಷ್ಟೇ. ಈಗೆಲ್ಲ ಪೂಜೆ ಮುಗಿಸಿದ್ದೀನಿ. ಹೊರಟಿದ್ದಾಯಿತು. ಶುಭ ಅವರ ತಂದೆನೇ ಬರ್ತೀನಿ ಅಂತ ಹೇಳಿದರು ಕರ್ಕೊಂಡು ಹೋಗಲಿಕ್ಕೆ. ಹಾಗಾಗಿ ಅವ್ರ ಜೊತೆಗೆ ಹೊರಟಿದ್ವಿ. ಇದು ಅತ್ತೆ ಮನೆಯಲ್ಲಿ ಮಾಡಿರುವಂಥ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡಿರೋದು. ನನಗೆ ಫಸ್ಟೇ ಕುಕ್ಕಿಂಗಿಂದ ಯಾವುದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಗಡಿಬಿಡಿಯಾಗಿತ್ತು. ಹಾಗಾಗಿ ಈ ರೀತಿ ಪೂಜೆನೆಲ್ಲ ಕೂಡ ಮುಗಿಸಿದ್ದಾಯಿತು. ಸಿಂಪಲ್ಲಾಗಿ ಒಂದು ಸೀರೆನ ಇಟ್ಟು ದೇವರಿಗೆ ಪೂಜೆ ಮಾಡಿ ಅಡುಗೆ ಮಾಡಿರೋದನ್ನು ಬಡಿಸಿರೋದಲ್ಲ. ಇಲ್ಲಿ ಈ ದೇವರಿಗೆ ಬರೀ ಸಿಹಿಯನ್ನು ಮಾತ್ರ ಇಡೋದಾಗಿ ವಾಡಿಕೆ. ಹಾಗಾಗಿ ಜಸ್ಟ್ ಪೊಂಗಲ್ ಆ ಥರದವನ್ನು ಇಟ್ಟಿದ್ದು ಅಷ್ಟೇ. ಬಟ್ ಅಡುಗೆಗೆ ವಡೆ ಪಾಯಸ ಎಲ್ಲನೂ ಕೂಡ ಮಾಡಿದರು. ಆ್ಯಂಡ್ ಇಲ್ಲಿ ಪೊಂಗಲ್ನ ಕೂಡ ಮಾಡಿದ್ದಾರೆ. ಇದು ವೈಟ್ ರೈಸ್. ಇಲ್ಲಿ ಸಾಂಬಾರು, ಬದನೆಕಾಯಿ, ನುಗ್ಗೆಕಾಯಿ ಎಲ್ಲ ಹಾಕಿ ಬೇಳೆ ಸಾರು ಮಾಡಿದರು. ಇದು ಪಾಯಸ, ಬಾದಾಮ್ ಪುಡಿ ಎಲ್ಲ ಹಾಕಿ ಚೆಂದ ತಿಕ್ಕಾಗಿ ಪಾಯಸ ಮಾಡಿದರು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಂತರ ಆಲೂಗೆಡ್ಡೆ, ಅವರೆಕಾಳು, ಹಸಿ ಅವರೆಕಾಳು ಬರುತ್ತಲ್ಲ ಅದು, ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿ ಪಲ್ಯ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಂತರ ಚಿತ್ರಾನ್ನ ಹಾಗೂ ರಸಮ್. ಅತ್ತೆ ನಾನು ಇಬ್ಬರು ಸೇರಿ ಮಾಡ್ಕೊಂಡ್ವಿ. ಅತ್ತೆಗೆ ಸಣ್ಣ ಸಣ್ಣದಾಗಿ ಹೆಚ್ಕೊಡೋ ಕೆಲಸ ನನ್ನಿಂದ ಆಗಿತ್ತು ಅಷ್ಟೇ. ಆ್ಯಂಡ್ ಅದೆಲ್ಲ ಪೂಜೆ ಆದ ನಂತರ ಹೊರಟ್ವಿ. ಹೊರಡುವಾಗಲೇ ಆಗಲೇ 6:30 ಆಗೋಗಿತ್ತು ಈವ್ನಿಂಗ್. ಶಿಶಿರ ಬಂದು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ನಂತರ ಹೊರಟ್ವಿ. ಈಗ ಹೊರಟ್ರೆ ಮನೆಗೆ ಕರ್ಕೊಂಡೋಗಿ ಶಿಶಿರಂಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಶುಭನ್ಗೆ ಊಟ ಮಾಡಿಸ್ಲಿಕ್ಕೆಲ್ಲ ಟೈಮ್ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಹೊರಟ್ವಿ ನಾವೇನೆ. ಇಲ್ಲಿ ಬಂದ ತಕ್ಷಣ ಶಿಶಿರನ್ಗೆ ಕೈಕಾಲು ಮುಖ ತೊಳೆಸಿ ಅವನಿಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಕೊಟ್ಟೆ. ಅವ್ನು ಬರಿತಾ ಇದ್ದಾನೆ. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದುಬಿಟ್ವಿ. ಹಾಗಾಗಿ ಸ್ನ್ಯಾಕ್ಸಿನ ಯಾವುದೇ ಕೆಲಸ ಇರಲಿಲ್ಲ. ಪೂಜೆ ಎಲ್ಲನೂ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಸಮಯ 7:45 ಆಗಿತ್ತು. ಬಂದ ತಕ್ಷಣ ಮನೆಯೆಲ್ಲ ನೀಟಾಗಿತ್ತು. ಹಾಗಾಗಿ ಏನೂ ಗಡಿಬಿಡಿ ಅನ್ನಿಸ್ಲಿಲ್ಲ, ಇರಿಸುಮುರುಸಾಗಲಿಲ್ಲ. ಶಾಪಿಂದ ದೀಪದ ಎಣ್ಣೆನ ಕೂಡ ತಂದಿದ್ದೆ. ರಾತ್ರಿ ಊಟಕ್ಕೆ ಎಲ್ಲನೂ ಕೂಡ ಅತ್ತೆ ಕೊಟ್ಟು ಕಳಿಸಿದ್ರು. ಅನ್ನ ಒಂದು ಮಾಡ್ಕೋಬೇಕು ನಾನೀಗ ಅಷ್ಟೇ. ಮಕ್ಕಳೆಲ್ರಿಗೂ ಕೂಡ ಶಿಶಿರನ್ಗೆ, ಶುಭಂಗೆಲ್ಲ ಕೈಕಾಲು ಮುಖ ತೊಳೆಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿದ ನಂತರ ಶಿಶಿರನ್ಗೆ ಹೋಮ್ವರ್ಕ್ ಮಾಡಲಿಕ್ಕೆ ಕೊಟ್ಟು ನಂತರ ಶುಭನ್ಗೆ ಫುಡ್ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಕೆಲಸಗಳನ್ನ ಮಾಡಿದಾಗ ಒಬ್ಬರೇ ಮನೆ ಕೆಲಸ ಮಾಡೋದ್ರಿಂದಾಗಿ ಮಕ್ಕಳಿಗೂ ಕೂಡ ಊಟಕ್ಕಾಗಲಿ, ನಿದ್ರೆಗಾಗಲಿ, ಈ ಓದೋದಕ್ಕಾಗಲಿ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಮನೆಗೆ ಬಂದ ತಕ್ಷಣ ಶುಭನ್ಗೆ ಸರಿ ಮಾಡಲಿಕ್ಕೆ ಇಲ್ಲಿ ಸರಿಗೆ ರೆಡಿ ಮಾಡ್ತಾಯಿದ್ದೆ. ಈಗ ನಾನು ಆಲ್ಮೋಸ್ಟ್ ಎಲ್ಲ ಸರಿ ಪೌಡರ್ಗಳನ್ನ ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ, ನೀವು ಚೆಕ್ ಮಾಡಬಹುದು. ಈಗ ಇಲ್ಲಿ ಮಾಡ್ತಾ ಇರೋದು ಯಾವ ಥರ ಅಂತ ಹೇಳಿದರೆ, ಅಕ್ಕಿ ಪುಡಿನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಡಲೆಬೇಳೆ ಪುಡಿ ಸಪ್ರೇಟ್ ಇದೆ. ಆ್ಯಂಡ್ ಬಾದಾಮ್ ಪೌಡ್ರು
ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ. ಕಡಲೆಬೇಳೆ ಜೊತೆಗೆ ಹೆಸರುಬೇಳೆ, ತೊಗರಿಬೇಳೆ, ಆಮೇಲೆ ಈ ರೀತಿಯಾದಂಥ ಯಾವ್ಯಾವ ಕಾಳು ನಾವು ಮಕ್ಳಿಗೆ ಕೊಡಬಹುದು ಆ ಎಲ್ಲ ಕಾಳನ್ನು ಕೂಡ ಹುರಿದು ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಅವನಿಗೆ ಕಡಲೆಬೇಳೆ, ಅಕ್ಕಿ ಹಾಗೂ ಬಾದಾಮ್ ಪುಡಿ ಇದಿಷ್ಟನ್ನು ಮಾತ್ರ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಇಲ್ಲಿ ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಹಾಲಿನ ಪುಡಿ ಹಾಕಿ ಅದು ಕುದಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಲಿನ ಪುಡಿ ಶುಭನಿಗೆ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥದ್ದು, ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಹಾಕ್ತೀನಿ. ಅದು ಹಾಲಿನ ಪುಡಿ ಇಲ್ಲ ಅಂದರೆ ನೀವು ಹಾಲಲ್ಲೇ ಕೂಡ ಮಿಕ್ಸ್ ಮಾಡಬಹುದು, ನೀರಲ್ಲಿ ಕೂಡ ನೀವು ಮಿಕ್ಸ್ ಮಾಡಿ ಸರಿನಾ ರೆಡಿ ಮಾಡ್ಬೋದು. ರುಚಿಗೆ ನಾನಿಲ್ಲಿ ಬ್ರೌನ್ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾ ಇರಬೇಕು. ತಿಕ್ಕಾಗ್ತಾ ಇದ್ದ ಹಾಗೆ ಅದು ತಳ ಹಿಡಿಯುತ್ತೆ, ಹಾಗಾಗಿ ಕೈ ಬಿಡದೆ ಆಡಿಸ್ತಾ ಇರಬೇಕು. ಪಕ್ಕದಲ್ಲಿ ರೈಸ್ನ ಕೂಡ ಇಟ್ಟಿದ್ದೀನಿ. ಶುಭ ಆನ್ ಮಾಡ್ತಿರೋದು ಹಾಂ ಮಿಕ್ಸಿನಾ? ಹಾಂ ಏನು ರುಬ್ತಾ ಇದೆಯಾ ಮಗನೇ ಮಿಕ್ಸಿಯಲ್ಲಿ? ಹಾಂ ಏನು ರುಬ್ತಾ ಇದ್ದೀರಾ? ಆಯ್ತಾ ಅದು ಆಗಿಲ್ವಾ? ರೆಡಿಯಾ? ನಿಧಾನ. ಒಂದು ಕಡೆ ಈ ಕಡೆ ಸರಿ ರೆಡಿ ಆಗ್ತಾಯಿದ್ರೆ ಶುಭ ಇಲ್ಲಿ ಮಿಕ್ಸಿಯಲ್ಲಿ ಆಟ ಆಡ್ತಾ ಇದ್ದ, ಅದನ್ನೇ ಒಂದು ಸಣ್ಣ ವಿಡಿಯೋ ನಿಮಗೆ ಆ್ಯಡ್ ಮಾಡಿರೋದು. ಇಲ್ಲಿ ಸರಿ ರೆಡಿ ಆಗಿದೆ, ಇಲ್ಲೇ ನಿಂತಿದ್ದಾನೆ ಶುಭನೂ ಕೂಡ. ನಾನು ಅಡುಗೆ ಏನೂ ಮಾಡಿಲ್ಲ ಮನೆಗೆ ಬಂದಮೇಲೆ, ಅಲ್ಲಿಂದನೇ ಅತ್ತೆ ಎಲ್ಲ ಕೊಟ್ಟು ಕಳಿಸಿದ್ರು. ಮಧ್ಯಾಹ್ನ ಏನೇನು ಮಾಡಿದ್ರು ಅದೇ ಇತ್ತು, ಅದನ್ನೇ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಚಿತ್ರಾನ್ನ ಶಿಶಿರನಿಗೆ ಇಷ್ಟ ಅಂತ ಅದನ್ನು ಕೂಡ ಕೊಟ್ಟು ಕಳಿಸಿದ್ರು. ಅವನು ಹೋಮ್ವರ್ಕ್ ಎಲ್ಲ ಫಿನಿಶ್ ಆದ ನಂತರ ಅವನಿಗೂ ಕೂಡ ತಿನ್ನಿಸ್ಬೇಕು. ಈಗ ಸ್ವಲ್ಪ ಪರವಾಗಿಲ್ಲ, ಅವನೇ ಬರೀತಾನೆ, ಮೊದಲಿನ ಹಾಗೇನಿಲ್ಲ. ನಾನು ಇರಬೇಕು ಅಂತ ಕೇಳಲ್ಲ, ಬರಿ ಅಂತ ಬಿಟ್ಟು ಬಂದರೆ ಬರೀತಾನೆ. ಬಟ್ ಮಧ್ಯೆ ಹೋಗಿ ನಾನು ಚೆಕ್ ಮಾಡ್ತಾ ಇರಬೇಕು. ಇಲ್ಲಿ ಮಧ್ಯಾಹ್ನ ಮಾಡಿದ ಹಾಗೆ ಚಿತ್ರಾನ್ನ, ರಸಮ್ ಇರ್ಬೋದು, ವಡೆ, ಪಾಯಸ, ಸಾಂಬಾರು, ಆಮೇಲೆ ಅವರೆಕಾಳು ಪಲ್ಯ ಎಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು. ಹಾಗಾಗಿ ಬಂದ ತಕ್ಷಣ ಅನ್ನ ಒಂದು ಮಾಡಿಕೊಂಡೆ ಅಷ್ಟೇ. ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕಮೆಂಟ್ ಹೇಳೋದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.